ಸೊ ಇಷ್ಟು ದಿನ ವೀಡಿಯೋ ಮಾಡಿದ್ಮೇಲೆ ನನಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಾ ಇತ್ತು. ಸೊ ದಿಸ್ ಇಸ್ ದ ವಿಡಿಯೋ ಫಾರ್ ದ್ಯಾಟ್ ಆ್ಯಂಡ್ ಐ ವಾಂಟ್ ಟು ಸೇ ಆ್ಯಂಡ್ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಎಲ್ರಿಗೂ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವೀಡಿಯೋಸ್ ಸೋ ಫಾರ್. ಸೊ ಇಷ್ಟು ದಿನ ನಾನು ಈ ಏನು ಕೋರ್ಸ್ ಇದೆ ಇದನ್ನು ನಾನೊಂದು ಜಸ್ಟ್ ಎಡಿಟಿಂಗ್ ಹೇಳ್ಕೊಡೋದ್ರ ಬಗ್ಗೆ ಅಂದ್ಕೊಂಡಿದ್ದೆ. ಬಟ್ ನನ್ನನ್ನು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ನೋಡ್ಕೊಳ್ಳೋ ರೀತಿ ಚೇಂಜ್ ಆಗೋಕ್ಕೆ ಶುರು ಆಯಿತು ಇದು ಮಾಡೋದು ಸ್ಟಾರ್ಟ್ ಆದಮೇಲೆ. ಒಂದು ಎಡಿಟಿಂಗ್ ಹೇಳ್ಕೊಡೋದಕ್ಕೆ ನಾನು ಅಂದ್ಕೊಂಡೆ ಒಂದು ಪವರ್ಫುಲ್ ಟೀಚಿಂಗ್ ಪ್ರಾಸೆಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ವಾಸ್ ನೆವರ್ ಅಬೌಟ್ ದ್ಯಾಟ್. ಐ ಆಲ್ವೇಸ್ ಫೆಲ್ಟ್ ದಟ್ ಎನರ್ಜಿ ಮ್ಯಾಟರ್ಸ್. ಪೀಪಲ್ಗೆ ಅದ್ರದ್ದು ವೈಬ್ ಬೇಕಾಗುತ್ತೆ ಒಳಗಡೆ ಇರೋ ವಿಜುವಲ್ಸ್ಗಿಂತ. ಸೊ ದಟ್ಸ್ ವಾಟ್ ಐ ಫೌಂಡ್ ವಾಸ್ ಆ್ಯಕ್ಚುಲಿ ದ ಮೇನ್ ಸೋರ್ಸ್ ಆಫ್ ದಿಸ್. ನಿಜ ಒಪ್ಕೊಳ್ಬೇಕಂದ್ರೆ ಎಷ್ಟೊಂದು ದಿನ ನಂಗೆ ಮಾಡೋಕ್ಕೆ ಮೂಡೇ ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಶೂಟ್ ಆಗಿರೋದು ಅಥವಾ ಏನೋ ಕೆಲಸ ಇರೋದು, ವಾಪಸ್ ಆಫೀಸಿಗೆ ಬರ್ತಿದ್ದೆ, ರಾತ್ರಿ ಲೇಟಾಗಿ ಹೋಗಿರೋದು, ಇದನ್ನು ಮಾಡೋದು ಹೆಂಗಪ್ಪ ಇವತ್ತು ಆಗಲ್ಲ, ಸ್ಕಿಪ್ ಮಾಡಿಬಿಡೋಣ ಅಂತ ಎಷ್ಟೊಂದು ಸತಿ ಅನಿಸಿದೆ. ಬಟ್ ಆದರೆ ರಾತ್ರಿ ಕೂತ್ಕೊಂಡು 1 hour ಅಥವಾ 2 hour ಒಂದು ಕ್ವಿಕ್ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಆ ವೀಡಿಯೋ ಮಾಡಿದ್ಮೇಲೆ ಇವನ್ ರಾತ್ರಿ ವೆನ್ ಐ ಕನ್ಕ್ಲೂಡೆಡ್ 12 o'clock at 1 o'clock ಇನ್ ದ ನೈಟ್ ನನಗೆ ಅದು ಎನರ್ಜಿ ಫುಲ್ಲು ರೀಚಾರ್ಜ್ ಆದಂಗೆ ಫೀಲ್ ಆಗೋದು. ಆ ಒಂದು ಖುಷಿಯಿಂದ ನನಗೆ ಎಷ್ಟು ಮೋಟಿವೇಶನ್ ನನಗೆ ಬೆಳಗ್ಗೆ ಡ್ರೈನ್ ಆಗೋಗಿತ್ತು ಅದೆಲ್ಲ ವಾಪಸ್ ಬಂದಾಗ ಅನ್ಸೋದು. ಆ್ಯಂಡ್ ಎಸ್ ನಾವು ಕ್ರಿಯೇಟ್ ಮಾಡ್ತಾ ಬೆಳಿತೀವಿ. ತಮಾಷೆಯ ವಿಚಾರ ಏನಂದರೆ ಎಷ್ಟೊಂದು ಕಾನ್ಸೆಪ್ಟ್ಗಳನ್ನ ನಾನು ಎಲ್ರಿಗೂ ಹೇಳ್ಕೊಡ್ತಿದ್ದೆ. ಬಟ್ ಇಂಡೈರೆಕ್ಟ್ಲಿ ಇಟ್ ವಾಸ್ ಟೀಚಿಂಗ್ ಮೀ. ನನಗೆ ಎಷ್ಟೊಂದು ನನಗೆ ಏನು ಮರ್ತೋಗಿತ್ತೋ ಅಥವಾ ನಾನು ಇಗ್ನೋರ್ ಮಾಡಿದ್ನೋ ಅದನ್ನೆಲ್ಲ ನಾನು ಮತ್ತೆ ಜ್ಞಾಪಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಎಡಿಟಿಂಗ್ ಅಂದರೆ ಜಸ್ಟ್ ಒಂದಷ್ಟು ಕ್ಲಿಪ್ಸ್ಗಳು ಹಾಕೋದು, ಅದಕ್ಕೊಂದು ಸೌಂಡ್ ಹಾಕೋದು, ಟೆಕ್ಸ್ಟ್ ಹಾಕೋದು ಮಾತ್ರ ಅಲ್ಲ. ಈ ಜರ್ನಿ ನನಗೆ ಏನು ರಿಯಲೈಸ್ ಮಾಡ್ತು ಅಂದರೆ ನಾನೊಬ್ಬ ಜಸ್ಟ್ ಎಡಿಟರ್ ಅಲ್ಲ, ನಾನೊಂದು ಸ್ಟೋರಿಗೆ ಆ್ಯಕ್ಚುಲ್ ಆಗಿ ಚಾನಲೈಸರ್ ಅಂತ ಹೇಳ್ಬಿಟ್ಟು. ಎಲ್ರಿಗೂ ನನ್ನ ಸೆಟಪ್ ಯಾರ್ಯಾರಿಗೆ ನೋಡಬೇಕು ಅಂತ ಇಷ್ಟ ಆಯಿತು, ಐ ಜಸ್ಟ್ ಶೋ ಎ ಗ್ಲಿಮ್ಸ್. ಸೊ ದಿಸ್ ಇಸ್ ಮೈ ಎಡಿಟಿಂಗ್ ಸೆಟಪ್ ಆ್ಯಂಡ್ ಇದು ನಂದು ಕಂಪ್ಯೂಟರ್ ನಾನೇ ಅಸೆಂಬಲ್ ಮಾಡ್ಕೊಂಡಿರೋದು. ಆ್ಯಂಡ್ ದಿಸ್ ಇಸ್ ದ ಕೀ ಲೈಟ್, ನನ್ನ ಮುಖಕ್ಕೆ ಯಾವ್ದು ಲೈಟ್ ಬರ್ತಿತ್ತು ಅದು. ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟರ್. ನಾನು ಹಾಫ್ ಸೈಡ್ ಆಫ್ ದ ಫೇಸ್ನ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ಆ ಕತ್ಲನ್ನ ರೀಟೈನ್ ಮಾಡೋಕ್ಕೆ ಅಂತ ಇಟ್ಟಿದ್ದು. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಫಿಲ್ಲರ್ ಲೈಟ್, ಇದನ್ನು ನಾನು ಯೂಸ್ ಮಾಡ್ತಿದ್ದೆ. ಸೊ ಇದು ಬ್ಯಾಟ್ರಿ ಆಪ್ರೇಟೆಡ್, ಬಟ್ ರೆಸ್ಟ್ ಆಫ್ ದ ಸ್ಟಫ್ ಇಸ್ ಜಸ್ಟ್ ದಿಸ್ ಇಸ್ ಬ್ಯಾಟ್ರಿ ಆಪ್ರೇಟೆಡ್ ಆ್ಯಂಡ್ ರೆಸ್ಟ್ ಆಫ್ ಇಟ್ ಇಸ್ ಪವರ್ಡ್ ಡೈರೆಕ್ಟ್ಲಿ ಕೇಬಲ್ಗಳ ಮೂಲಕ. ಸೊ ದಟ್ಸ್ ಹೌ ಐ ಯೂಸ್ ಟು ಪ್ಲೇಸ್ ಮೈ ಫೋನ್ ಹಿಯರ್ ಆ್ಯಂಡ್ ಗೆಟ್ ಮೈ ವೀಡಿಯೋಸ್ ಡನ್. ನೋಡಿದ್ರಲ್ಲ ವೀಕ್ಷಕರು ಹೆಂಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಸೆಟಪ್ಪು. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಆ್ಯಂಡ್ ಹೆಂಗನ್ನಿಸ್ತು ಅಂತ ನಿಮ್ಮದು ಒಂದು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು.